ನೆಕ್ಸ್ಟ್, ಗಲ್ಫ್ ವಾರ್ ಮುಗಿಯುತ್ತೆ ಅನ್ನುವಂತಹ ಕನವರಿಕೆಯ ಹೊತ್ತಲ್ಲೇ ಇಸ್ರೇಲ್ ಎಡವಟ್ಟು ಮಾಡಿ ಕೂತಿದೆ. ನಿನ್ನೆ ಅಮೆರಿಕಾಗೆ ಸೌದಿಯ ಬಲ ಸಿಕ್ಕ ಹುಮ್ಮತನದಲ್ಲೇ ನೇತನ್ಯಾಹು ಮಾಡಿದ ತಪ್ಪು ಯುದ್ಧಕ್ಕೆ ಮತ್ತೊಂದು ಮಹಾಶಕ್ತಿಯನ್ನ ಎಳೆದು ತರುವಂತಹ ಸಾಧ್ಯತೆಯನ್ನ ಮೂಡಿಸಿದೆ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಪುಟಿನ್ ಪಾದಾರ್ಪಣೆಯ. ಕ್ಯಾಸ್ಪಿಯನ್ ಸೀಗೆ ಮಿಸೈಲ್ ಹಾರಿಸಿ ತಪ್ಪು ಮಾಡಿದ್ರ. ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಮೇಲ್ನೋಟಕ್ಕೆ ಮೂರು ದೇಶಗಳ ನಡುವಿನ ಕಾಳಗದಂತೆಯೇ ಇದ್ರೂ ಒಳಗಿನ ಅಸಲಿಯತ್ತು ಬೇರೆಯದ್ದೇ ಇದೆ. ಇರಾನ್ಗೆ ಚೀನಾ ಮತ್ತು ರಷ್ಯಾದ ಬ್ಯಾಕಪ್ ಇರೋದ್ರಿಂದಲೇ ಖಮೇನಿ ಪಡೆ ಕೆಂಡದ ಮಳೆಯನ್ನ ಸುರಿಸ್ತಾ ಇರೋದು ಅನ್ನೋದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಆದರೆ ಈಗ ನಾವು ಹೇಳಲು ಹೊರಟಿರುವಂತಹ ವಿಚಾರವೇ ಬೇರೆನೇ ಇದೆ. ಅಸಲಿ ವಿಚಾರ ಏನಪ್ಪಾ ಅಂದ್ರೆ, ನಿನ್ನೆ ಅಮೆರಿಕದ ಜೊತೆಗೆ ಸೌದಿ ಕಿಂಗ್ ಹಾತನ್ನ ಮೆಲಾಯಿಸಿರೋದು ಇಸ್ರೇಲ್ಗೆ ಹುಂಬುತನ ತಂದಿದೆ. ಇಷ್ಟು ದಿನದ ಯುದ್ಧದಲ್ಲಿ ಮಾಡಿದ ತಪ್ಪನ್ನ ಮಾಡಿಬಿಟ್ಟಿದೆ. ಅದೇನಪ್ಪಾ ಅಂದ್ರೆ, ಕ್ಯಾಸ್ಪಿಯನ್ ಸಮುದ್ರದ ಮೇಲೆ ಮಿಸೈಲ್ ಹಾರಿಸಿದೆ. ಹೌದು, ಇರಾನ್ ರಷ್ಯಾ ಶಸ್ತ್ರಾಸ್ತ್ರ ಕಾರಿಡಾರ್ ಟಾರ್ಗೆಟ್ ಮಾಡಿರುವಂತಹ ಇಸ್ರೇಲ್ ಇದೇ ಮೊದಲ ಬಾರಿಗೆ ಇರಾನ್ ರಷ್ಯಾ ಸಪ್ಲೈ ಚೈನ್ ಉಡಾಯಿಸಿದೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಡ್ರೋನ್, ಮಿಸೈಲ್, ಮದ್ದುಗುಂಡು ಸಾಗಿಸುತ್ತಿದ್ದಂತಹ ನೌಕೆ ಮೇಲೆ ದಾಳಿ ಮಾಡಿದೆ. ಅಸಲಿಗೆ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಬೇರೆ ಯಾವುದೇ ಸಮುದ್ರಗಳು ಲಿಂಕ್ ಆಗಲ್ಲ. ಇದೊಂದು ಒಳನಾಡಿನ ಸಮುದ್ರ. ಈ ಕಾರಣದಿಂದಾಗಿ ಈ ಸಮುದ್ರಕ್ಕೆ ಅಮೆರಿಕ ಅಥವಾ ಇಸ್ರೇಲ್ನ ನೌಕಾಪಡೆಗಳು ಬರುವಂತಹ ಸಾಧ್ಯತೆಗಳೇ ಇಲ್ಲ. ಇನ್ನೊಂದು ವಿಶೇಷ ಅಂದ್ರೆ, ಕ್ಯಾಸ್ಪಿಯನ್ ಸಮುದ್ರದ ಒಂದು ಭಾಗದಲ್ಲಿ ಇರಾನ್ ಬಂದರುಗಳಿದ್ರೆ ಮತ್ತೊಂದು ಭಾಗದಲ್ಲಿ ರಷ್ಯಾದ ಬಂದರುಗಳಿವೆ. ಇಷ್ಟು ದಿನಗಳ ಕಾಲ ಕ್ಯಾಸ್ಪಿಯನ್ ಸಮುದ್ರದ ಕಾರಿಡಾರ್ನಲ್ಲಿ ರಷ್ಯಾ ಇರಾನ್ ನಡುವೆ ವೆಫನ್ ಸಪ್ಲೈ ಸುರಕ್ಷಿತವಾಗಿ ನಡೀತಾ ಇತ್ತು. ಇದೀಗ ಈ ಕಾರಿಡಾರ್ ಇಸ್ರೇಲ್ನ ಟಾರ್ಗೆಟ್ ಆಗಿದೆ. ಒಂದು ವೇಳೆ ಇಸ್ರೇಲ್ ದಾಳಿಯಿಂದ ರಷ್ಯಾದ ನೌಕೆಗೆ ಹಾನಿಯಾಗಿದ್ರೆ ರಷ್ಯಾ ನೇರವಾಗಿ ಯುದ್ಧಕ್ಕೆ ಇಳಿಯೋದು ಫಿಕ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೆಕ್ಸ್ಟ್, ಗಲ್ಫ್ ವಾರ್ ಮುಗಿಯುತ್ತೆ ಅನ್ನುವಂತಹ ಕನವರಿಕೆಯ ಹೊತ್ತಲ್ಲೇ ಇಸ್ರೇಲ್ ಎಡವಟ್ಟು ಮಾಡಿ ಕೂತಿದೆ. ನಿನ್ನೆ ಅಮೆರಿಕಾಗೆ ಸೌದಿಯ ಬಲ ಸಿಕ್ಕ ಹುಮ್ಮತನದಲ್ಲೇ ನೇತನ್ಯಾಹು ಮಾಡಿದ ತಪ್ಪು ಯುದ್ಧಕ್ಕೆ ಮತ್ತೊಂದು ಮಹಾಶಕ್ತಿಯನ್ನ ಎಳೆದು ತರುವಂತಹ ಸಾಧ್ಯತೆಯನ್ನ ಮೂಡಿಸಿದೆ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಪುಟಿನ್ ಪಾದಾರ್ಪಣೆಯ. ಕ್ಯಾಸ್ಪಿಯನ್ ಸೀಗೆ ಮಿಸೈಲ್ ಹಾರಿಸಿ ತಪ್ಪು ಮಾಡಿದ್ರ. ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಮೇಲ್ನೋಟಕ್ಕೆ ಮೂರು ದೇಶಗಳ ನಡುವಿನ ಕಾಳಗದಂತೆಯೇ ಇದ್ರೂ ಒಳಗಿನ ಅಸಲಿಯತ್ತು ಬೇರೆಯದ್ದೇ ಇದೆ. ಇರಾನ್ಗೆ ಚೀನಾ ಮತ್ತು ರಷ್ಯಾದ ಬ್ಯಾಕಪ್ ಇರೋದ್ರಿಂದಲೇ ಖಮೇನಿ ಪಡೆ ಕೆಂಡದ ಮಳೆಯನ್ನ ಸುರಿಸ್ತಾ ಇರೋದು ಅನ್ನೋದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಆದರೆ ಈಗ ನಾವು ಹೇಳಲು ಹೊರಟಿರುವಂತಹ ವಿಚಾರವೇ ಬೇರೆನೇ ಇದೆ. ಅಸಲಿ ವಿಚಾರ ಏನಪ್ಪಾ ಅಂದ್ರೆ, ನಿನ್ನೆ ಅಮೆರಿಕದ ಜೊತೆಗೆ ಸೌದಿ ಕಿಂಗ್ ಹಾತನ್ನ ಮೆಲಾಯಿಸಿರೋದು ಇಸ್ರೇಲ್ಗೆ ಹುಂಬುತನ ತಂದಿದೆ. ಇಷ್ಟು ದಿನದ ಯುದ್ಧದಲ್ಲಿ ಮಾಡಿದ ತಪ್ಪನ್ನ ಮಾಡಿಬಿಟ್ಟಿದೆ. ಅದೇನಪ್ಪಾ ಅಂದ್ರೆ, ಕ್ಯಾಸ್ಪಿಯನ್ ಸಮುದ್ರದ ಮೇಲೆ ಮಿಸೈಲ್ ಹಾರಿಸಿದೆ. ಹೌದು, ಇರಾನ್ ರಷ್ಯಾ ಶಸ್ತ್ರಾಸ್ತ್ರ ಕಾರಿಡಾರ್ ಟಾರ್ಗೆಟ್ ಮಾಡಿರುವಂತಹ ಇಸ್ರೇಲ್ ಇದೇ ಮೊದಲ ಬಾರಿಗೆ ಇರಾನ್ ರಷ್ಯಾ ಸಪ್ಲೈ ಚೈನ್ ಉಡಾಯಿಸಿದೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಡ್ರೋನ್, ಮಿಸೈಲ್, ಮದ್ದುಗುಂಡು ಸಾಗಿಸುತ್ತಿದ್ದಂತಹ ನೌಕೆ ಮೇಲೆ ದಾಳಿ ಮಾಡಿದೆ.
ಅಸಲಿಗೆ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಬೇರೆ ಯಾವುದೇ ಸಮುದ್ರಗಳು ಲಿಂಕ್ ಆಗಲ್ಲ. ಇದೊಂದು ಒಳನಾಡಿನ ಸಮುದ್ರ. ಈ ಕಾರಣದಿಂದಾಗಿ ಈ ಸಮುದ್ರಕ್ಕೆ ಅಮೆರಿಕ ಅಥವಾ ಇಸ್ರೇಲ್ನ ನೌಕಾಪಡೆಗಳು ಬರುವಂತಹ ಸಾಧ್ಯತೆಗಳೇ ಇಲ್ಲ. ಇನ್ನೊಂದು ವಿಶೇಷ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ಒಂದು ಭಾಗದಲ್ಲಿ ಇರಾನ್ ಬಂದರುಗಳಿದ್ರೆ ಮತ್ತೊಂದು ಭಾಗದಲ್ಲಿ ರಷ್ಯಾದ ಬಂದರುಗಳಿವೆ. ಇಷ್ಟು ದಿನಗಳ ಕಾಲ ಕ್ಯಾಸ್ಪಿಯನ್ ಸಮುದ್ರದ ಕಾರಿಡಾರ್ನಲ್ಲಿ ರಷ್ಯಾ ಇರಾನ್ ನಡುವೆ ವೆಫನ್ ಸಪ್ಲೈ ಸುರಕ್ಷಿತವಾಗಿ ನಡೀತಾ ಇತ್ತು. ಇದೀಗ ಈ ಕಾರಿಡಾರ್ ಇಸ್ರೇಲ್ನ ಟಾರ್ಗೆಟ್ ಆಗಿದೆ. ಒಂದು ವೇಳೆ ಇಸ್ರೇಲ್ ದಾಳಿಯಿಂದ ರಷ್ಯಾದ ನೌಕೆಗೆ ಹಾನಿಯಾಗಿದ್ರೆ ರಷ್ಯಾ ನೇರವಾಗಿ ಯುದ್ಧಕ್ಕೆ ಇಳಿಯೋದು ಫಿಕ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಪುಟಿನ್ ಪಾದಾರ್ಪಣೆಯ. ಕ್ಯಾಸ್ಪಿಯನ್ ಸೀಗೆ ಮಿಸೈಲ್ ಹಾರಿಸಿ ತಪ್ಪು ಮಾಡಿದ್ರ? ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಮೇಲ್ನೋಟಕ್ಕೆ ಮೂರು ದೇಶಗಳ ನಡುವಿನ ಕಾಳಗದಂತೆಯೇ ಇದ್ರೂ ಒಳಗಿನ ಅಸಲಿಯತ್ತು ಬೇರೆಯದ್ದೇ ಇದೆ. ಇರಾನ್ಗೆ ಚೀನಾ ಮತ್ತು ರಷ್ಯಾದ ಬ್ಯಾಕಪ್ ಇರೋದ್ರಿಂದಲೇ ಖಮೇನಿ ಪಡೆ ಕೆಂಡದ ಮಳೆಯನ್ನ ಸುರಿಸ್ತಾ ಇರೋದು ಅನ್ನೋದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಆದರೆ ಈಗ ನಾವು ಹೇಳಲು ಹೊರಟಿರುವಂತಹ ವಿಚಾರವೇ ಬೇರೆನೇ ಇದೆ. ಅಸಲಿ ವಿಚಾರ ಏನಪ್ಪಾ ಅಂದ್ರೆ ನಿನ್ನೆ ಅಮೆರಿಕದ ಜೊತೆಗೆ ಸೌದಿ ಕಿಂಗ್ ಹಾತನ್ನ ಮೆಲಾಯಿಸಿರೋದು ಇಸ್ರೇಲ್ಗೆ ಹುಂಬುತನ ತಂದಿದೆ. ಇಷ್ಟು ದಿನದ ಯುದ್ಧದಲ್ಲಿ ಮಾಡಿದ ತಪ್ಪನ್ನ ಮಾಡಿಬಿಟ್ಟಿದೆ. ಅದೇನಪ್ಪಾ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ಮೇಲೆ ಮಿಸೈಲ್ ಹಾರಿಸಿದೆ. ಹೌದು, ಇರಾನ್ ರಷ್ಯಾ ಶಸ್ತ್ರಾಸ್ತ್ರ ಕಾರಿಡಾರ್ ಟಾರ್ಗೆಟ್ ಮಾಡಿರುವಂತಹ ಇಸ್ರೇಲ್ ಇದೇ ಮೊದಲ ಬಾರಿಗೆ ಇರಾನ್ ರಷ್ಯಾ ಸಪ್ಲೈ ಚೈನ್ ಉಡಾಯಿಸಿದೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಡ್ರೋನ್, ಮಿಸೈಲ್, ಮದ್ದುಗುಂಡು ಸಾಗಿಸುತ್ತಿದ್ದಂತಹ ನೌಕೆ ಮೇಲೆ ದಾಳಿ ಮಾಡಿದೆ. ಅಸಲಿಗೆ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಬೇರೆ ಯಾವುದೇ ಸಮುದ್ರಗಳು ಲಿಂಕ್ ಆಗಲ್ಲ. ಇದೊಂದು ಒಳನಾಡಿನ ಸಮುದ್ರ. ಈ ಕಾರಣದಿಂದಾಗಿ ಈ ಸಮುದ್ರಕ್ಕೆ ಅಮೆರಿಕ ಅಥವಾ ಇಸ್ರೇಲ್ನ ನೌಕಾಪಡೆಗಳು ಬರುವಂತಹ ಸಾಧ್ಯತೆಗಳೇ ಇಲ್ಲ. ಇನ್ನೊಂದು ವಿಶೇಷ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ಒಂದು ಭಾಗದಲ್ಲಿ ಇರಾನ್ ಬಂದರುಗಳಿದ್ರೆ ಮತ್ತೊಂದು ಭಾಗದಲ್ಲಿ ರಷ್ಯಾದ ಬಂದರುಗಳಿವೆ. ಇಷ್ಟು ದಿನಗಳ ಕಾಲ ಕ್ಯಾಸ್ಪಿಯನ್ ಸಮುದ್ರದ ಕಾರಿಡಾರ್ನಲ್ಲಿ ರಷ್ಯಾ ಇರಾನ್ ನಡುವೆ ವೆಫನ್ ಸಪ್ಲೈ ಸುರಕ್ಷಿತವಾಗಿ ನಡೀತಾ ಇತ್ತು. ಇದೀಗ ಈ ಕಾರಿಡಾರ್ ಇಸ್ರೇಲ್ನ ಟಾರ್ಗೆಟ್ ಆಗಿದೆ. ಒಂದು ವೇಳೆ ಇಸ್ರೇಲ್ ದಾಳಿಯಿಂದ ರಷ್ಯಾದ ನೌಕೆಗೆ ಹಾನಿಯಾಗಿದ್ರೆ ರಷ್ಯಾ ನೇರವಾಗಿ ಯುದ್ಧಕ್ಕೆ ಇಳಿಯೋದು ಫಿಕ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.